ಬೆಳಗಾವಿ ಜಿಲ್ಲೆಯಲ್ಲಿ ಮಳೆ ಹೆಚ್ಚುತ್ತಿದ್ದು ಫೈನಾನ್ಸ್ ಸಾಲ ತೀರಿಸಲು 3 ತಿಂಗಳು ಕಾಲಾವಕಾಶ ನೀಡುವಂತೆ ಒತ್ತಾಯಿಸಿ ಯುವ ಕರ್ನಾಟಕ ಭೀಮಸೇನೆಯಿಂದ ಮನವಿ. ಹೌದು, ಬೆಳಗಾವಿ ಜಿಲ್ಲೆಯಾದ್ಯಂತ ಖಾನಾಪುರ, ಸವದತ್ತಿ, ಕಿತ್ತೂರು, ಬೈಲಹೊಂಗಲ್ ಕೆಲವು ದಿನಗಳಿಂದ ಅತಿ ಹೆಚ್ಚು ಮಳೆ ಆಗುವುದರಿಂದ ಕೂಲಿ ಕೆಲಸವಿಲ್ಲದೆ ಜನರು ಪರದಾಡುತ್ತಿದ್ದಾರೆ. ನಾವು ಸ್ವಸಹಾಯ ಸಂಘಗಳಿಂದ ಸಾಲ ಪಡೆದಿದ್ದು ಈಗ ಆ ಸಾಲ ತೀರಿಸಲು ಹಣದ ಸಮಸ್ಯೆಯಿಂದ ತುಂಬಾ ತೊಂದರೆಯಾಗುತ್ತದೆ. ಆದರೆ ಸ್ವಸಹಾಯ ಸಂಘದ ಜನರು ಬಂದು ನಮ್ಮ ಮನೆಯ ಜನರಿಗೆ, ಅಂದರೆ ಹೆಣ್ಣು ಮಕ್ಕಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ತೊಂದರೆ ಕೊಡುತ್ತಿದ್ದಾರೆ. ಬೆಳಗಾವಿ ಜಿಲ್ಲೆಯ ಸಾಕಷ್ಟು ರೈತರು ಊರುಗಳಲ್ಲಿ ಇದೇ ರೀತಿ ಪ್ರಕರಣಗಳು ಹೆಚ್ಚುತ್ತಿದ್ದು, ಕೆಲವು ಫೈನಾನ್ಸ್ದಿಂದ ತುಂಬಾ ಜನರು ಸಾಲದ ವಿಚಾರವಾಗಿ ನೇಣು ಬಿಗಿದುಕೊಂಡು ತಮ್ಮ ಜೀವವನ್ನ ಕಳೆದುಕೊಳ್ಳುತ್ತಿದ್ದಾರೆ. ಫೈನಾನ್ಸ್ ದೌರ್ಜನ್ಯ ನಡೆಸಿ ವಸೂಲಿ ಮಾಡುತ್ತಿದ್ದಾರೆ. ಅದಕ್ಕೆ ಹಗಲು ರಾತ್ರಿ ಎನ್ನದೆ ದಿನನಿತ್ಯ ತೊಂದರೆ ನೀಡುವುದರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ನಮ್ಮ ಸವದತ್ತಿ ತಾಲೂಕಿನ ಏಣಿಗಿ ಗ್ರಾಮದ ಜನರಿಗೆ ಕೆಲಸವಿಲ್ಲದೆ ನಿರ್ಜೀವಿತವಾಗಿ ಮನೆಯಲ್ಲಿ ಕುಳಿತ ಕಾರಣದಿಂದ ಸಂಘ ಸಾಲದ ಹಣವನ್ನ ತುಂಬಲು ಸಾಧ್ಯವಾಗುತ್ತಿಲ್ಲ. ಆದ ಕಾರಣ ಏಣಿಗಿ ಗ್ರಾಮದ ಜನರು ನಮಗೆ ಸಂಘದ ಸಾಲ ತುಂಬಲು ಸ್ವಲ್ಪ ಸಮಯದ ಅವಕಾಶ, ಅಂದರೆ 2 ಅಥವಾ 3 ತಿಂಗಳವರೆಗೆ ಕಾಲಾವಕಾಶವನ್ನ ಮಾಡಿಕೊಡಬೇಕೆಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಯುವ ಕರ್ನಾಟಕ ಭೀಮಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಪ್ರವೀಣ್ ಆರ್ ಮಾದರ್ ಮಾತನಾಡಿ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಯುವ ಕರ್ನಾಟಕ ಭೀಮಸೇನೆ ಯುವ ಶಕ್ತಿ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷ ಅಕ್ಷಯ್ ಕೆಆರ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಲ್ಲಪ್ಪ ಅಕ್ಮಡ್ಡಿ, ಧಾರವಾಡ ಜಿಲ್ಲಾ ಅಧ್ಯಕ್ಷರಾದ ಹರೀಶ್ ಪೂಜಾರ್, ಧಾರವಾಡ ಜಿಲ್ಲಾ ಉಪಾಧ್ಯಕ್ಷರಾದ ಚೇತನ್ ಜಾಧವ್, ಧಾರವಾಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ವಿನಾಯಕ್ ಹೊನ್ನಾಪುರ್ ಹಾಗೂ ಸವದತ್ತಿ ಖಾನಾಪುರ ಏಣಿಗಿ ಗ್ರಾಮದ ಉಪಸ್ಥಿತಿಯಲ್ಲಿದ್ದರು.